ಒಂದೇ ಒಂದು ಹೇಳಿಕೆಯಿಂದಾಗಿ ಇವತ್ತು ಅನಂತ್ ಕುಮಾರ್ ಹೆಗಡೆ ಫುಲ್ ಫೇಮಸ್. ಕಾಂಗ್ರೆಸ್ನವರಂತೂ ಅನಂತ್ ಕುಮಾರ್ ಹೆಗಡೆ ಅವರ ಜಪ ಮಾಡ್ತಾ ಇದ್ದಾರೆ, ಅವರನ್ನ ಫೇಮಸ್ ಮಾಡಾಕ್ಬಿಟ್ರು. ಒಂದೇ ಒಂದು ಹೇಳಿಕೆ, ಮಗನೇ ಎಂಬ ಒಂದು ಹೇಳಿಕೆಯಿಂದಾಗಿ ಇವತ್ತು ಅನಂತ್ ಕುಮಾರ್ ಹೆಗಡೆ 4.5 ವರ್ಷಗಳಿಂದ ಅನಂತ್ ಕುಮಾರ್ ಹೆಗಡೆ ಯಾರು ಅಂತಲೇ ಗೊತ್ತಿರಲಿಲ್ಲ, ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿರಲಿಲ್ಲ. ಆದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದವರು ಮಾತ್ರ ಅನಂತ್ ಕುಮಾರ್ ಹೆಗಡೆ ಅವರ ಜಪ ಮಾಡ್ತಾ ಇದ್ದಾರೆ. ಅವ್ರಿಗೆ ಚೆನ್ನಾಗಿ ಗೊತ್ತಿದ್ದಾರೆ, ನಿರಂತರವಾಗಿ ಸಂಸದರಾಗ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಯಾವ ರೀತಿ ಭಾವನಾತ್ಮಕ ವಿಚಾರಗಳನ್ನ ಮಾತಾಡಬೇಕು, ಕಾಂಗ್ರೆಸ್ನವ್ರನ್ನ ಯಾವ ರೀತಿ ಕೆರಳಿಸ್ಬೇಕು ಅಂತೇಳಿ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ನೀವು ಗಮನಿಸಿ ನೋಡಿ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮುಧೋಳದಲ್ಲಿ ಅವರು ಸಾರ್ವಜನಿಕ ಸಭೆಯಲ್ಲಿ ಮಾತಾಡ್ತಾರೆ, ಸಿದ್ದರಾಮಯ್ಯನವರ ರಕ್ತದ ಬಗ್ಗೆ ಮಾತಾಡ್ತಾರೆ, ಕಾಂಗ್ರೆಸ್ ಪಕ್ಷದವರ ರಕ್ತದ ಬಗ್ಗೆ ಮಾತಾಡ್ತಾರೆ, ಸಂವಿಧಾನವನ್ನು ಬದಲಾವಣೆ ಮಾಡೋದಕ್ಕೆ ಬಂದಿದ್ದು ಅಂತ ಹೇಳ್ತಾರೆ. ಏನ್ ಮಾಡಿದ್ರು ಅವತ್ತು? ಇದೇ ರೀತಿಯಾದಂತಹ ಪ್ರತಿಭಟನೆಗಳನ್ನ ಮಾಡಿದ್ರು, ದೂರುಗಳನ್ನ ಕೊಟ್ಟರು, ಅಲ್ಲಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಏನಾಯ್ತು? ಉತ್ತರ ಕನ್ನಡದ ಟಿಕೆಟ್ ಅನ್ನ ತೆಗೆದುಕೊಂಡ್ರು, ಮತ್ತೊಮ್ಮೆ ಸಂಸದರಾದ್ರು. ಈಗಲೂ ಸಹ 4.5 ವರ್ಷಗಳ ಕಾಲ ಅನಂತ್ ಕುಮಾರ್ ಹೆಗಡೆ ಯಾರು ಅಂತ ಗೊತ್ತಿರಲಿಲ್ಲ, ಸುದ್ದಿಲಿರ್ಲಿಲ್ಲ, ಏನೂ ಇರಲಿಲ್ಲ. ಇದ್ದಕ್ಕಿದ್ದಾಗೆ ಕುಮುಟದ ಒಂದು ಕಾರ್ಯಕರ್ತರ ಸಭೆಯಲ್ಲಿ ಮಗನೇ ಅಂತ ಒಂದು ಪದವನ್ನ ಬಳಸಿದ್ದು ಇವತ್ತು ಅವರನ್ನ ಫೇಮಸ್ ಮಾಡ್ಬಿಡ್ತು. ಸುಮ್ಮನೆ ಇದ್ದಂತ ವ್ಯಕ್ತಿಯನ್ನ ಇವತ್ತು ಕರ್ನಾಟಕಾದ್ಯಂತ ಮಾಧ್ಯಮಗಳು, ಸೋಷಿಯಲ್ ಮೀಡಿಯಾಗಳು, ಇಡೀ ಒಂದು ಪಕ್ಷ ಅನಂತ್ ಕುಮಾರ್ ಹೆಗಡೆಗೆ ಪ್ರಚಾರ ಕೊಟ್ಬಿಡ್ತು. ಇದು ಅನಂತ್ ಕುಮಾರ್ ಅವರ ಸ್ಟ್ರಾಟಜಿ. ಅನಂತ್ ಕುಮಾರ್ ಹೆಗಡೆಯವರ ಸ್ಟ್ರಾಟಜಿ ಇದೇನೆ, ಕೆರಳಿಸುವಂತದ್ದು. ಚೆನ್ನಾಗಿ ಗೊತ್ತಿದೆ ಅವರಿಗೆ, ಕಾಂಗ್ರೆಸ್ನವರ ಮೂರ್ಖತನ ಗೊತ್ತಿದೆ, ಕಾಂಗ್ರೆಸ್ನವ್ರನ್ನ ಯಾವ ರೀತಿ ಕೆರಳಿಸ್ಬೇಕು ಅಂತ ಗೊತ್ತಿದೆ. ಇವರು ಅಷ್ಟೇ, ಕಾಂಗ್ರೆಸ್ನವರಿಗೆ ತಾವು ಏನ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಏನೋ ಒಂದು ಕೊಟ್ರು, ಮನವಿ ಕೊಡು, ಮನವಿ ಕೊಡು, ದೂರು ಕೊಡು, ದೂರು ಕೊಡು, ಏನಾಗುತ್ತೆ? ಏನೂ ಆಗಲ್ಲ ಈ ವ್ಯವಸ್ಥೆನಲ್ಲಿ. ಸೇಮ್ ಟು ಸೇಮ್ 2019ರಲ್ಲಿ ಏನಾಗಿತ್ತೋ 2024ರಲ್ಲೂ ಅದೇ ಆಗೋದು ಖಂಡಿತವಾಗ್ಲು. ಇವತ್ತು ಅವ್ರು ನೋಡ್ತಾರೆ, ಹೈಕಮಾಂಡ್ ಅವ್ರು ಟಿಕೆಟ್ ಕೊಡ್ತಾರೆ, ಆ ಟಿಕೆಟ್ ಇಂದ ಸಂಸದರಾಗ್ತಾರೆ, ಮತ್ತೊಮ್ಮೆ ಸಚಿವರು ಆಗಬಹುದು. ಹಿಂದೇನು ಸಹ ಸಚಿವರಾಗಿದ್ರು. ಇದು ಇವತ್ತಿನ ವಾಸ್ತವ ಸ್ಥಿತಿ. ಭಾವನೆಗಳನ್ನ ಬಿತ್ತಿ, ಭಾವನೆಗಳ ಮೂಲಕ ಟಿಕೆಟ್ ಅನ್ನ ಪಡೆದು, ಭಾವನೆಗಳನ್ನ ಓಟುಗಳಾಗಿ ಕನ್ವರ್ಟ್ ಮಾಡಿಕೊಂಡು ಗೆಲ್ಲುವಂತಹ ಚಾಕಚಕ್ಯತೆ ಬುದ್ಧಿ ಇದ್ರೆ ಅದು ಅನಂತ್ ಕುಮಾರ್ ಹೆಗಡೆ ಅವ್ರಿಗೆ ಮಾತ್ರ. ಇದೆಲ್ಲ ಕಾಂಗ್ರೆಸ್ನವ್ರಿಗೆ ಗೊತ್ತಾಗೋದಿಲ್ಲ. ಹೇಳಿಕೆ ಕೊಟ್ನ, ಆಡು ಪ್ರತಿಭಟನೆ, ಮನವಿ ಕೊಡು, FIR ಮಾಡು, ಇಷ್ಟೇ. ಒಂದು ಪದದಿಂದ ಇಷ್ಟು ಫೇಮಸ್ ಆಗಿರುವಂತಹ ಯಾವುದಾದ್ರೂ ಒಬ್ಬ ರಾಜಕಾರಣಿ ಇದ್ರೆ ಅದು ಅನಂತ್ ಕುಮಾರ್ ಹೆಗಡೆ. ನೋಡಿ, ಉತ್ತರ ಕನ್ನಡ ಭಾಗದಲ್ಲಿ ಸತತವಾಗಿ ನಿರಂತರವಾಗಿ ಸಂಸದರಾಗಿ ಆಯ್ಕೆ ಆಗ್ತಾ ಇದ್ದಾರೆ. ಅವರನ್ನ ಸೋಲಿಸೋದಕ್ಕೆ ಯಾರ ಕೈಲಿ ಆಗ್ತಾ ಇಲ್ಲ. ಅವರೇನು ಅಭಿವೃದ್ಧಿ ಕಾರ್ಯಗಳೇನಾದ್ರೂ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಂತಹ ಹೇಳಿಕೊಳ್ಳುವಂತಹ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ. ಅವರು ಸಚಿವರಾಗಿದ್ದಾಗಲೂ ಸಹ ಉತ್ತರ ಕನ್ನಡ ಭಾಗದಲ್ಲಿ ಯಾವುದೇ ಅಭಿವೃದ್ಧಿ ಆಗಲಿಲ್ಲ. ಈ ತರ ಹೇಳಿಕೆಗಳು, ಆಸ್ಪತ್ರೆಯ ವಿಚಾರದಲ್ಲಿ ಕೊಟ್ಟಂತಹ ಹೇಳಿಕೆಗಳಿರ್ಬೋದು. ಆವಾಗ ಇವತ್ತು ಕಾಂಗ್ರೆಸ್ ವಿರುದ್ಧ, ಮುಖ್ಯಮಂತ್ರಿ ವಿರುದ್ಧ ಕೊಟ್ಟಂತಹ ಹೇಳಿಕೆಗೆ ಒಂದಷ್ಟು ಜನ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ಮೊದಲುಗೊಂಡು ಎಲ್ಲರೂ ಅದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಸ್ಟ್ರಾಟಜಿ. ಅನಂತ್ ಕುಮಾರ್ ಹೆಗಡೆ ಅವರು ಒಳಗಡೆ ನಗ್ತಾ ಇರ್ತಾರೆ, ಅಯ್ಯೋ ಮೂರ್ಖರ, ನಾನು ಬಳಸಿದಂತ ಒಂದು ಪದದಿಂದಾಗಿ ಇವತ್ತು ನನ್ನನ್ನು ಇಷ್ಟೊಂದು ಫೇಮಸ್ ಮಾಡಾಕ್ಬಿಟ್ಟಿದ್ದೀರಿ ನೀವು, ಇಷ್ಟೇ ನಿಮ್ಮ ಹಣೆ ಬರ ಇಷ್ಟೇ ಅಂತೇಳಿ ಅನಂತ್ ಕುಮಾರ್ ಹೆಗಡೆ ಅವರು ಒಳಗಡೆ ನಗ್ತಾ ಇರ್ತಾರೆ. ಇದ್ದಕ್ಕಿದ್ದಂಗೆ ಫೇಮಸ್ ಮಾಡಿದಂತಹ ಕೀರ್ತಿ ಕಾಂಗ್ರೆಸ್ ಪಕ್ಷದವರಿಗೆ ಸಲ್ಲುತ್ತೆ. ಇದು ಸ್ಟ್ರಾಟಜಿ. ಈ ಸ್ಟ್ರಾಟಜಿ ಕಾಂಗ್ರೆಸ್ ಪಕ್ಷದವರಿಗೆ ಬರೋದಿಲ್ಲ. ಇಷ್ಟೆಲ್ಲ ಮಾಡಿದ್ರಲ್ಲ, ಉತ್ತರ ಕನ್ನಡದಲ್ಲಿ ಗೆಲ್ಲಲಿ ನೋಡೋಣ ಕಾಂಗ್ರೆಸ್ ಪಕ್ಷ. ಅಭ್ಯರ್ಥಿ ಯಾರು ಅಂತ ಗೊತ್ತಿಲ್ಲ. ಅದಕ್ಕೆ ಅನಂತ್ ಕುಮಾರ್ ಹೆಗಡೆ ಹೇಳಿರೋದು, ನನಗೆ ಯಾರು ಪೈಪೋಟಿ ಇಲ್ಲ, ನಾನು ಗೆಲ್ತೇನೆ ಅಂತ ಅವ್ರ ಮನಸ್ಸಿನಲ್ಲಿ ಇದ್ಕೊಂಡು ಇದು ಛೇಡಿಸುವಂತಹ ಕೆಲಸ ಮಾಡಿದ್ದಾರೆ. ಇದನ್ನ ಕಾಂಗ್ರೆಸ್ ಪಕ್ಷದವ್ರಿಗೆ ಅರ್ಥ ಆಗಲ್ಲ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಅರ್ಥ ಆಗಲ್ಲ. ಇದು ಅನಂತ್ ಕುಮಾರ್ ಹೆಗಡೆಯವರ ಏನು ಚಾಣಕ್ಷತನ. ಅವರಿಗೆ ಗೊತ್ತಿದೆ ಯಾವ ಸಮಯದಲ್ಲಿ ಯಾವ ದಾಳವನ್ನು ಉರುಳಿಸಬೇಕು ಅಂತ ಗೊತ್ತಿದೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ
ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ವಾಸ್ತವದ ವಿಚಾರಗಳನ್ನ ಹೇಳುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.